ಏನಿಂದು ದಾವಣಗೆರೆ ದಕ್ಷಿಣ ಉಪಚುನಾವಣೆಯ ನಾಮಪತ್ರಿಕೆಯನ್ನು ವಾಪಸ್ ತಗೊಳ್ಳುವಂಥ ಸಮಯ 26ನೇ ತಾರೀಕು 3 ಗಂಟೆಗಿತ್ತು. ಅದರ ಪ್ರಕಾರ ಟೈಮ್ ಮುಗಿದಿದೆ. ನಾವೆಲ್ಲರೂ ಕೂಡ ಸೇರ್ಕೊಂಡದಕ್ಕೆ ಒಂದು ಕಾರಣನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಏನು ಸಾದಿಕ್ ಪೈಲ್ವಾನ್ ಅಂತ ಒಬ್ಬರು ಅಲ್ಪಸಂಖ್ಯಾತರ ವತಿಯಿಂದ ಕಾಂಗ್ರೆಸ್ಸಿನ ಬಂಡಾಯ ಅಭ್ಯರ್ಥಿಯಾಗಿ ನಾಮಪತ್ರಿಕೆ ಸಲ್ಲಿಕೆ ಮಾಡಿದರು. ಅವರ ಒಂದು ಫೋರ್ಜರಿ ಸಿಗ್ನೇಚರ್ ಜೊತೆಗೆ ಎಲೆಕ್ಷನ್ ಆಫೀಸ್ಗೆ ಆರ್ ಒ ಹತ್ರ ಬಂದು ಇದನ್ನು ನಾಮಪತ್ರವನ್ನು ವಾಪಸ್ ತಗೊಳ್ತೀವಿ ಅಂತ ಹೇಳಿದರು. ಆದರೆ ಈ ಆರ್ ಒ ಆಫೀಸರ್ ಕೂಡ ಕ್ಲಿಯರಾಗಿ ಹೇಳಿದ್ದಾರೆ ಆ ಥರ ಆಗೋಲ್ಲ ಅನ್ನೋ ಕಾರಣಕ್ಕೆ ಅಭ್ಯರ್ಥಿ ಬರಬೇಕು ಅನ್ನೋ ಒಂದು ವಿಷಯವನ್ನು ಮುಟ್ಟಿಸಿದ್ದಾರೆ. ಆ ಕಾರಣಕ್ಕೆ ಅವ್ರಿಗೆ ಧನ್ಯವಾದಗಳನ್ನ ಹೇಳ್ತೀನಿ. ಅದು ಕೂಡ ಸರಿ ಇದೆ. ಮತ್ತು ಈ ಒಂದು ಕಾಂಗ್ರೆಸ್ಸಿನ ಕಾಂಗ್ರೆಸ್ಸಿನ ದುರ್ಬುದ್ಧಿ ಹೆಂಗಿದೆ ಅಂದರೆ ಅಭ್ಯರ್ಥಿಯ ಸೈನನ್ನು ಇವರೇ ಮಾಡಿದ್ದಾರೆ. ಒಂದನ್ನು ನಾವು ಗಮನಿಸಬೇಕು, ಈ ಇಡೀ ಚುನಾವಣೆಯ ಕಾಂಗ್ರೆಸ್ಸಿನ ರೀತಿ ಹೆಂಗಿದೆ ಅಂದರೆ ಪ್ರಜಾಪ್ರಭುತ್ವದ ವಿರುದ್ಧವಾಗಿರೋಂಥ ಒಂದು ವ್ಯವಸ್ಥೆ ಇದೆ. ಇವತ್ತು ಜನಗಳಿಂದ ಅಂದರೆ ಪಕ್ಷದಿಂದ ಟಿಕೆಟ್ ಡಿಸೈಡ್ ಆಗಬೇಕಾಗಿದ್ದನ್ನು ಹರಾಜಲ್ಲಿ ತೊಗೊಂಬಂದು ಒಂದು ಟಿಕೆಟನ್ನು ಘೋಷಣೆ ಮಾಡಿಸ್ಕೊಂಡ್ರು. ಇನ್ನೊಂದು ಅಲ್ಪಸಂಖ್ಯಾತರಿಗೆ ಮಹಾನ್ ಪುರುಷರಾದಂಥ ಏನು ಶಿವಶಂಕರಪ್ಪ ಅವರು ಕೊಟ್ಟ ಮಾತನ್ನು ಇವರು ಉಳಿಸ್ಕೊಳ್ಳೋದೇ ಅವ್ರಿಗೂ ಕೂಡ ಅವ್ರ ಮಹತ್ವಕ್ಕೂ ಬೇಜಾರಾಗುವಂಥ ಕೆಲಸ ಮಾಡಿದ್ರು. ಅಲ್ಪಸಂಖ್ಯಾತರಿಗೂ ಅನ್ಯಾಯ ಮಾಡಿದ್ರು. ಇನ್ನು 30 ವರ್ಷ ಮತ್ತು ಇವರೇ ಅಲ್ಲಿಯ ಶಾಸಕರಾಗಿರೋದಾದರೆ ಇವರಿಗೆ ಮಾತು ಕೊಟ್ಟಂಥ ಅಲ್ಪಸಂಖ್ಯಾತರು ಎಲ್ಲಿಗೆ ಹೋಗಬೇಕು? ಈ ಪ್ರಶ್ನೆನ ನಾವು ಯೋಚನೆ ಮಾಡಬೇಕಲ್ವಾ? ಹಾಗಾಗಿ ಫೋರ್ಜರಿ ಖಂಡಿತವಾಗಿ ಆಗಿದೆ. ಅದನ್ನು ತಿರಸ್ಕೃತ ಕೂಡ ಮಾಡಿದ್ದಾರೆ. ಇದರ ಬಗ್ಗೆ ಎಲೆಕ್ಷನ್ ಕಮಿಷನ್ನು ತೀವ್ರವಾಗಿ ಅದನ್ನು ವಿಚಾರಣೆ ಮಾಡಬೇಕಂತ ಕೇಳ್ಕೊಳ್ತೀನಿ. ಇದ್ರ ಮೇಲೆ ಕಾಂಗ್ರೆಸ್ಸಿನ ಪಕ್ಷದ ಕೆಲ ಮುಖಂಡರು ಅದನ್ನು ಆರ್ ಒ ಆಫೀಸಿಗೆ ತಗೊಂಡವ್ರಿಗೆ ಸುದ್ದಿ ನಮಗೂ ಗೊತ್ತಿದೆ, ವಕೀಲರ ಜೊತೆ ಬಂದಿದೆ. ಅದನ್ನು ಹೆಸರು ನಮ್ಗೆ ಸರಿಯಾಗಿ ಗೊತ್ತಿಲ್ಲ. ಅದ್ರ ಬಗ್ಗೆ ವಕೀಲರು ಅಲ್ಲೇ ಇದ್ದರು ನಮ್ಮವರು. ಏನಿಂದು ದಾವಣಗೆರೆ ದಕ್ಷಿಣ ಉಪಚುನಾವಣೆಯ ನಾಮಪತ್ರಿಕೆಯನ್ನು ವಾಪಸ್ ತಗೊಳ್ಳುವಂಥ ಸಮಯ 26ನೇ ತಾರೀಕು 3 ಗಂಟೆಗಿತ್ತು. ಅದರ ಪ್ರಕಾರ ಟೈಮ್ ಮುಗಿದಿದೆ. ನಾವೆಲ್ಲರೂ ಕೂಡ ಸೇರ್ಕೊಂಡದಕ್ಕೆ ಒಂದು ಕಾರಣನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಏನು ಸಾದಿಕ್ ಪೈಲ್ವಾನ್ ಅಂತ ಒಬ್ಬರು ಅಲ್ಪಸಂಖ್ಯಾತರ ವತಿಯಿಂದ ಕಾಂಗ್ರೆಸ್ಸಿನ ಬಂಡಾಯ ಅಭ್ಯರ್ಥಿಯಾಗಿ ನಾಮಪತ್ರಿಕೆ ಸಲ್ಲಿಕೆ ಮಾಡಿದರು. ಅವರ ಒಂದು ಫೋರ್ಜರಿ ಸಿಗ್ನೇಚರ್ ಜೊತೆಗೆ ಎಲೆಕ್ಷನ್ ಆಫೀಸ್ಗೆ ಆರ್ ಒ ಹತ್ರ ಬಂದು ಇದನ್ನು ನಾಮಪತ್ರವನ್ನು ವಾಪಸ್ ತಗೊಳ್ತೀವಿ ಅಂತ ಹೇಳಿದರು. ಆದರೆ ಈ ಆರ್ ಒ ಆಫೀಸರ್ ಕೂಡ ಕ್ಲಿಯರಾಗಿ ಹೇಳಿದ್ದಾರೆ ಆ ಥರ ಆಗೋಲ್ಲ ಅನ್ನೋ ಕಾರಣಕ್ಕೆ ಅಭ್ಯರ್ಥಿ ಬರಬೇಕು ಅನ್ನೋ ಒಂದು ವಿಷಯವನ್ನು ಮುಟ್ಟಿಸಿದ್ದಾರೆ. ಆ ಕಾರಣಕ್ಕೆ ಅವ್ರಿಗೆ ಧನ್ಯವಾದಗಳನ್ನ ಹೇಳ್ತೀನಿ. ಅದು ಕೂಡ ಸರಿ ಇದೆ. ಮತ್ತು ಈ ಒಂದು ಕಾಂಗ್ರೆಸ್ಸಿನ ಕಾಂಗ್ರೆಸ್ಸಿನ ದುರ್ಬುದ್ಧಿ ಹೆಂಗಿದೆ ಅಂದರೆ ಅಭ್ಯರ್ಥಿಯ ಸೈನನ್ನು ಇವರೇ ಮಾಡಿದ್ದಾರೆ. ಒಂದನ್ನು ನಾವು ಗಮನಿಸಬೇಕು, ಈ ಇಡೀ ಚುನಾವಣೆಯ ಕಾಂಗ್ರೆಸ್ಸಿನ ರೀತಿ ಹೆಂಗಿದೆ ಅಂದರೆ ಪ್ರಜಾಪ್ರಭುತ್ವದ ವಿರುದ್ಧವಾಗಿರೋಂಥ ಒಂದು ವ್ಯವಸ್ಥೆ ಇದೆ. ಇವತ್ತು ಜನಗಳಿಂದ ಅಂದರೆ ಪಕ್ಷದಿಂದ ಟಿಕೆಟ್ ಡಿಸೈಡ್ ಆಗಬೇಕಾಗಿದ್ದನ್ನು ಹರಾಜಲ್ಲಿ ತೊಗೊಂಬಂದು ಒಂದು ಟಿಕೆಟನ್ನು ಘೋಷಣೆ ಮಾಡಿಸ್ಕೊಂಡ್ರು. ಇನ್ನೊಂದು ಅಲ್ಪಸಂಖ್ಯಾತರಿಗೆ ಮಹಾನ್ ಪುರುಷರಾದಂಥ ಏನು ಶಿವಶಂಕರಪ್ಪ ಅವರು ಕೊಟ್ಟ ಮಾತನ್ನು ಇವರು ಉಳಿಸ್ಕೊಳ್ಳೋದೇ ಅವ್ರಿಗೂ ಕೂಡ ಅವ್ರ ಮಹತ್ವಕ್ಕೂ ಬೇಜಾರಾಗುವಂಥ ಕೆಲಸ ಮಾಡಿದ್ರು. ಅಲ್ಪಸಂಖ್ಯಾತರಿಗೂ ಅನ್ಯಾಯ ಮಾಡಿದ್ರು. ಇನ್ನು 30 ವರ್ಷ ಮತ್ತು ಇವರೇ ಅಲ್ಲಿಯ ಶಾಸಕರಾಗಿರೋದಾದರೆ ಇವರಿಗೆ ಮಾತು ಕೊಟ್ಟಂಥ ಅಲ್ಪಸಂಖ್ಯಾತರು ಎಲ್ಲಿಗೆ ಹೋಗಬೇಕು? ಈ ಪ್ರಶ್ನೆನ ನಾವು ಯೋಚನೆ ಮಾಡಬೇಕಲ್ವಾ? ಹಾಗಾಗಿ ಫೋರ್ಜರಿ ಖಂಡಿತವಾಗಿ ಆಗಿದೆ. ಅದನ್ನು ತಿರಸ್ಕೃತ ಕೂಡ ಮಾಡಿದ್ದಾರೆ. ಇದರ ಬಗ್ಗೆ ಎಲೆಕ್ಷನ್ ಕಮಿಷನ್ನು ತೀವ್ರವಾಗಿ ಅದನ್ನು ವಿಚಾರಣೆ ಮಾಡಬೇಕಂತ ಕೇಳ್ಕೊಳ್ತೀನಿ. ಇದ್ರ ಮೇಲೆ ಕಾಂಗ್ರೆಸ್ಸಿನ ಪಕ್ಷದ ಕೆಲ ಮುಖಂಡರು ಅದನ್ನು ಆರ್ ಒ ಆಫೀಸಿಗೆ ತಗೊಂಡವ್ರಿಗೆ ಸುದ್ದಿ ನಮಗೂ ಗೊತ್ತಿದೆ, ವಕೀಲರ ಜೊತೆ ಬಂದಿದೆ. ಅದನ್ನು ಹೆಸರು ನಮ್ಗೆ ಸರಿಯಾಗಿ ಗೊತ್ತಿಲ್ಲ. ಅದ್ರ ಬಗ್ಗೆ ವಕೀಲರು ಅಲ್ಲೇ ಇದ್ದರು ನಮ್ಮವರು.